ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಕೆಎ ಹೊರಡಿಸಿದ 708 ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನಾಳೆ ಅಂದ್ರೆ 25/1/2026 ನಾನ್ ಎಚ್ಕೆ ಹುದ್ದೆಗಳಿಗೆ ಸಂಬಂಧಿಸಿದಂತೆ HD ಆಗಿರ್ಬೋದು, ಕಂಡಕ್ಟರ್ ಹುದ್ದೆಗಳಿಗಿರ್ಬೋದು, ಅದೇ ರೀತಿ ಸಹಾಯಕ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಎಕ್ಸಾಮ್ ಅನ್ನ ಬರೆಕೊಂಡ್ರೆ ಆ ಹುದ್ದೆಗಳಿಗೆ ಎಕ್ಸಾಮ್ ಅನ್ನ ಬರೆಯಲು ಹೋಗೋ ಅಭ್ಯರ್ಥಿಗಳಿಗೆ ಒಂದಿಷ್ಟು ಡಾಕ್ಯುಮೆಂಟ್ಸ್ ಕಡ್ಡಾಯ ಮತ್ತು ಅದೇ ರೀತಿ ಡ್ರೆಸ್ ಕೋಡ್ ಯಾವ ರೀತಿ ಇರಬೇಕಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡ್ರಿ. ಹಾಲ್ ಟಿಕೆಟ್ ಅಲ್ಲಿ ನಿಮ್ದು ಏನಾದ್ರು ಫೋಟೋ ಬಂದಿಲ್ಲ ಅಂದ್ರೆ ಈ ಕೆಲಸ ನೀವು ಮಾಡ್ರಿ ಆರಾಮಾಗಿ ಎಕ್ಸಾಮ್ ಅನ್ನ ಕೂಡ ಬರಿಬಹುದ್ರಿ. ಸ್ನೇಹಿತರೆ, ಹಂಗೆ ನೀವೇನಾದ್ರೂ HK ಹುದ್ದೆಗಳಿಗೆ ಸಂಬಂಧಿಸಿ ಸ್ಟಡಿ ಮಾಡ್ತಾ ಇದ್ರೆ ಇಲ್ಲಿ ಶಾರ್ಟ್ ನೋಟ್ಸ್ ಇರ್ತಾವ, ನೋಡ್ಕೋಬಹುದು. ಹುದ್ದೆಗಳಿಗೆ ಸಂಬಂಧಿಸಿದ ತಯಾರಿ ನಡೆಸಲು ಈ ನೋಟ್ಸ್ ತುಂಬಾ ಉಪಯುಕ್ತ. ಹೌದು ಸ್ನೇಹಿತರೆ, SD ಆಗಿರ್ಬೋದು, FD ಆಗಿರ್ಬೋದು, ಸಹಾಯಕ ಹುದ್ದೆಗಳಿಗಿರ್ಬೋದು, ಅದೇ ರೀತಿ ನಿಮ್ದು ಕಂಡಕ್ಟರ್ ಹುದ್ದೆಗಳಿಗೆ ಸಂಬಂಧಿಸಿದ ತಯಾರಿ ನಡೆಸಿದರೆ ಈ ನೋಟ್ಸ್ ತುಂಬಾ ಉಪಯುಕ್ತ. ಹೌದು ಸ್ನೇಹಿತರೆ, ಸಿಲೆಬಸ್ ಇರುವ GK ಗೆ ಸಂಬಂಧಿಸಿದಂತೆ ಸಂಪೂರ್ಣವಾಗಿ ಡೀಟೇಲ್ಸ್ ನೋಟ್ಸ್ ಇರುತ್ತದೆ. ಈಗ ನಿಮಗೆ ಶಾರ್ಟ್ ನೋಟ್ಸ್ ಕೂಡ ನೀಡಲಾಗ್ತದೆ. ಅಂದ್ರೆ ಎಕ್ಸಾಮ್ ಸಮೀಪ ಬಂದಾಗ ಬರೀ ಕ್ವಶನ್ಸ್ ವಿತ್ ಆನ್ಸರ್ ಅನ್ನು ಓದ್ಕೊಂಡ್ರೆ ನೀವು ಇಲ್ಲಿ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಸಿಲೆಬಸ್ ಅನ್ನು ಕೂಡ ನೀವು ಇಲ್ಲಿ ಕವರ್ ಅನ್ನ ಮಾಡಬಹುದು. ಆ ರೀತಿ ನಿಮಗೆ ಡೀಟೇಲ್ಸ್ ನೋಟ್ಸ್ ಪ್ಲಸ್ ಶಾರ್ಟ್ ನೋಟ್ಸ್ ಕೂಡ ಇರುತ್ತದೆ. ಅದೇ ರೀತಿ ನಿಮಗೆ ಕಮ್ಯುನಿಕೇಶನ್ ಪೇಪರ್ ಗೆ ಸಂಬಂಧಿಸಿದಂತೆ ಕನ್ನಡ ವ್ಯಾಕರಣ ಆಗಿರ್ಬೋದು, ಅದೇ ರೀತಿ ಕಂಪ್ಯೂಟರ್ ಆಗಿರ್ಬೋದು, ಇಂಗ್ಲಿಷ್ ಗ್ರಾಮರ್ ಅನ್ನು ಕೂಡ ನೀಡಲಾಗ್ತದೆ. ಇದರ ಜೊತೆಗೆ ನಿಮಗೆ SDA ಮತ್ತು FD ಅದು ಓಲ್ಡ್ ಕ್ವಶನ್ ಪೇಪರ್ ಉಚಿತವಾಗಿ ನೀಡಲಾಗ್ತದೆ. ಅದರ ಜೊತೆಗೆ ಕರೆಂಟ್ ಅಫೇರ್ಸ್ ಇವೆಲ್ಲ ನೋಟ್ಸ್ ಸೇರಿ ಮೊದಲಿಗೆ 200 ರೂಪಾಯಿ ಇತ್ತು. ಈಗ ಎಕ್ಸಾಮ್ ಸಮೀಪ ಬಂದ ಕಾರಣಕ್ಕಾಗಿ ನಮ್ಮ ಚಾನಲ್ ವೀಕ್ಷಕರಿಗೆ ಸ್ಪೆಷಲ್ ಆಫರ್ ನೀಡಲಾಗ್ತದೆ. ನಮ್ಮ ಚಾನಲ್ ವಿಡಿಯೋ ನೋಡಿದ್ದನ್ನು ಸ್ಕ್ರೀನ್ ಶಾಟ್ ಕಳಿಸಿದರೆ ಕೇವಲ 150 ರೂಪಾಯಿದಲ್ಲಿ ಈ ಎಲ್ಲ ನೋಟ್ಸನ್ನು ಕಳಿಸಲಾಗ್ತದೆ. ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತು ಅಂದ್ರೆ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ನಮ್ಮ ಚಾನಲ್ ವಿಡಿಯೋ ನೋಡಿದ್ದನ್ನು ಸ್ಕ್ರೀನ್ ಶಾಟ್ ಕಳಿಸಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬಹುದು. ಸ್ನೇಹಿತರೆ, ಇವು ನೋಟ್ಸ್ ನಿಮಗೆ ಶಾರ್ಟ್ ನೋಟ್ಸ್ ಇರ್ತಾವೆ, ಡೀಟೇಲ್ಸ್ ನೋಟ್ಸ್ ಇರ್ತಾವೆ. ಎಕ್ಸಾಮ್ ಸಮೀಪ ಬಂದಾಗ ಓದಾಕ ಭಾಳ ಯೂಸ್ ಆಗ್ತಾವ್ರಿ. ಸ್ನೇಹಿತರೆ, ಇದರಲ್ಲಿರೋ ಡೀಟೇಲ್ಸ್ ನೋಟ್ಸ್ ಎಕ್ಸಾಮ್ ದೂರ ಇರಕ್ಕಿಲ್ಲ ಅಂದ್ರೆ 1 ಮಂತ್ ಅಥವಾ 2 ಮಂತ್ ಇದ್ದಾಗ ಡೀಟೇಲ್ಸ್ ನೋಟ್ಸ್ ಅನ್ನು ಓದ್ರಿ. ಅದೇ ರೀತಿ ಎಕ್ಸಾಮ್ ಸಮೀಪ ಬಂದಾಗ ಶಾರ್ಟ್ ನೋಟ್ಸ್ ಅನ್ನು ಓದ್ರಿ. ಇದರಿಂದ ನಿಮಗೆ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಮಾಹಿತಿಯನ್ನು ನೀವು ಇಲ್ಲಿ ಅದೇ ಹೆಚ್ಚಿನ ಸಿಲೆಬಸ್ ಅನ್ನು ನೀವು ಇಲ್ಲಿ ಕವರ್ ಅನ್ನು ಮಾಡ್ಕೋಬಹುದು. ಸ್ನೇಹಿತರೆ, ಇಲ್ಲಿ ಶಾರ್ಟ್ ನೋಟ್ಸ್ ಅನ್ನು ನೋಡ್ಕೋಬಹುದು. ಬರೀ ಕ್ವಶನ್ಸ್ ವಿತ್ ಆನ್ಸರ್ ಅಂದ್ರೆ ಎಕ್ಸಾಮ್ ಸಮೀಪ ಬಂದಾಗ ಓದಕ್ಕೆ ಭಾಳ ಉಪಯುಕ್ತ ಇದೆ. ಬರೀ ಕ್ವಶನ್ಸ್ ವಿತ್ ಆನ್ಸರ್ ಓದಿರಂತ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಸಿಲೆಬಸ್ ಅನ್ನು ಕೂಡ ನೀವು ಇಲ್ಲಿ ಕವರ್ ಅನ್ನು ಮಾಡ್ಕೋಬಹುದು. ಸ್ನೇಹಿತರೆ, ಇಲ್ಲಿ ನೋಡ್ಕೋಬಹುದು ಭಾರತ ಸಂವಿಧಾನದ ಒಟ್ಟು ವಿಧಿಗಳು ಮತ್ತು ಅದರ ಕಾರ್ಯಗಳಿಗೆ ಆಲ್ರೆಡಿ ಇದಕ್ಕೆ ಸಂಬಂಧಿಸಿದ ಡೀಟೇಲ್ಸ್ ಎಲ್ಲ ಮಾಹಿತಿ ಓದಿರ್ತೀರಿ. ಈಗ ಎಕ್ಸಾಮ್ ಸಮೀಪ ಬಂದಾಗ ಬರೀ ಅದರ ವಿಧಿಗಳು ಮತ್ತು ಅದರ ಕಾರ್ಯ ಏನೈತೆ ಅಂತ ನೋಡ್ಕೊಳ್ಳಿ ಅಂತ ನಿಮಗೆ ಎಲ್ಲ ಹಿಂದೆ ಓದಿದ್ದು ನೆನಪಾಗ್ತದೆ. ಇದರಿಂದ ಕಡಿಮೆ ಸಮಯದಲ್ಲಿ ಎಲ್ಲ ಸಿಲೆಬಸ್ ಕೂಡ ಕವರ್ ಆಗ್ತದೆ. ರಿವಿಷನ್ ಪರ್ಪಸ್ ಮಾಡೋರಿಗೆ ಇದು ಭಾಳ ನೋಟ್ಸ್ ಉಪಯುಕ್ತ ಆಗ್ತದೆ. ಇಲ್ಲಿ ನೋಡ್ಕೋಬಹುದು, ಈಗ ಆಲ್ರೆಡಿ HK ದವರು ಎಕ್ಸಾಮ್ ಬರೆದವರು ಮತ್ತೆ ನಾನ್ HK ದಾಗೂ ಕೂಡ ಬರೀತೀರಿ. ಇದರಿಂದ ನಿಮಗೆ ಡಬಲ್ ಚಾನ್ಸ್ ಸಿಗ್ತದ್ರಿ. ಈ ಸಾರಿ HK ದಾಗ ಏನಾದರೂ ಕ್ಲಿಯರ್ ಆಗಿಲ್ಲ ಅಂದ್ರೆ ಎಕ್ಸಾಮ್ ನಾನ್ HK ದಾದ್ರು ಕೂಡ ನೀವು ಇಲ್ಲಿ ಕ್ಲಿಯರ್ ಅನ್ನ ಮಾಡ್ಕೋಬಹುದು. ಸ್ನೇಹಿತರೆ, ಇಲ್ಲಿ ಏನು ನೋಡ್ತಿದ್ದಾರೆ ಎಲ್ಲ ಕೂಡ ಇದು ಶಾರ್ಟ್ ನೋಟ್ಸ್ ಆಗಿರ್ತಾರೆ. ನಿಮಗೆ ಇದೇ ರೀತಿ ಕರ್ನಾಟಕ ಇತಿಹಾಸ, ಭಾರತದ ಇತಿಹಾಸ ಆಗಿರ್ಬೋದು, ಅದೇ ರೀತಿ ನಿಮಗೆ ಭಾರತದ ಸಂವಿಧಾನ ಆಗಿರ್ಬೋದು, ಅದೇ ರೀತಿ ನಿಮಗೆ ಭಾರತದ ಭೂಗೋಳಕ್ಕೆ ಸಂಬಂಧಿಸಿದಂತೆ, ಅದೇ ರೀತಿ ನಿಮಗೆ ಸಂಬಂಧಿಸಿದ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರದ ಕ್ವಶನ್ಸ್ ವಿತ್ ಆನ್ಸರ್ ಇರೋದು ನೋಟ್ಸ್ ಕೂಡ ಸಿಗ್ತಾವ್ರಿ. ಇಂಟ್ರೆಸ್ಟ್ ಇರೋ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬಹುದು. ಸ್ನೇಹಿತರೆ, ಪುರುಷ ಅಭ್ಯರ್ಥಿಗಳು ಯಾವ ರೀತಿ ಡ್ರೆಸ್ ಕೋಡ್ ಅನ್ನ ಹಾಕೋಬೇಕಂತ ಇಲ್ಲಿ ಇರ್ತದೆ ನೋಡ್ರಿ. ಪುರುಷ ಅಭ್ಯರ್ಥಿಗಳು ಪರೀಕ್ಷಾ ದಿನದಂದು ಪೂರ್ಣ ತೋಳಿನ ಶರ್ಟ್ ಗಳನ್ನು ಅನುಮತಿಸುವುದಿಲ್ಲ. ಅದ್ರ ಜೊತೆಗೆ ನೀವು ಎಂತ ಡ್ರೆಸ್ ಅನ್ನ ಹಾಕೊಂಡು ಹೋಗ್ಬೇಕಪ್ಪ ಅಂದ್ರ ಹಾಫ್ ಸ್ಲೀವ್ ಇರೋದು, ಮತ್ತ ಅದೇ ರೀತಿ ಪ್ಯಾಂಟ್ ಯಾವ ರೀತಿ ಇರ್ಬೇಕಂದ್ರ ನಾರ್ಮಲ್ ಆಗಿ ಏನ್ ನೀವು ಫಾರ್ಮಲ್ ಪ್ಯಾಂಟ್ ಅನ್ನ ಹಾಕೋತಿರಲ್ಲ ಆ ರೀತಿ ಇದ್ರ ಸಾಕ್ರಿ. ಅವ್ರ ಇಲ್ಲಿ ನೋಡ್ಕೋರಿ, ದಪ್ಪದಾದ ಟಿ ಶರ್ಟ್ ಅನುಮತಿಸಂಗಿಲ್ಲ, ದಪ್ಪದಾದ ಪ್ಯಾಂಟ್ ಮತ್ತು ಅದೇ ರೀತಿ ದೊಡ್ಡ ದೊಡ್ಡ ಬಟನ್ಸ್ ಇರೋದನ್ನ ಅವರು ಅನುಮತಿಯನ್ನ ನೀಡಂಗಿಲ್ಲ ಅಂತ ಹೇಳಿ ಕೊಟ್ಟಿದ್ದಾರೆ. ಅದೇ ರೀತಿ ಪ್ಯಾಂಟು ಮತ್ತು ಸರಳ ಪ್ಯಾಂಟು ಕಡಿಮೆ ಕಿಸೆ ಇರೋದು, ಅಂದ್ರೆ ನಾರ್ಮಲ್ ಪ್ಯಾಂಟಿಗೆ ಫಾರ್ಮಲ್ ಪ್ಯಾಂಟಿಗೆ ಯಾವ ರೀತಿ ಇರುತ್ತಲ್ಲ ಆ ಪ್ಯಾಂಟ್ ಅಂತದ್ ಹಾಕೊಂಡೋದ್ರ ಯಾವುದೇ ರೀತಿಯಲ್ಲಿ ತೊಂದರೆ ಆಗಂಗಿಲ್ಲ. ಅದೇ ರೀತಿ ನೀವು ಇಲ್ಲಿ ನೋಡ್ರಿ, ಕುರ್ತಾ ಪೈಜಾಮು ಜೀನ್ಸ್ ಪ್ಯಾಂಟ್ ಅನುಮತಿಸುವುದಿಲ್ಲ ಅಂತ ಕೂಡ ತಿಳಿಸಿರ್ತಾರೆ. ಹಾಗಿದ್ರೆ ನೀವು ಎಂತ ಡ್ರೆಸ್ ಹಾಕೊಂಡು ಹೋಗ್ಬೇಕ್ರಿ? ಹಾಫ್ ಸ್ಲೀವ್ ಇರೋದು ಟಿ ಶರ್ಟ್ ಹಾಕೊಂಡು ಹೋದ್ರು ನಡೀತದ. ಅದ್ರ ಬಡ್ಡೆಗೆ ನೀವು ನೈಟ್ ಪ್ಯಾಂಟ್ ಅನ್ನ ಹಾಕೊಂಡು ಹೋದ್ರು ನಡೀತದ್ರಿ. ನಾರ್ಮಲ್ ಆಗಿ ನೀವು ಟಿ ಶರ್ಟ್ ನೈಟ್ ಪ್ಯಾಂಟ್ ಅನ್ನ ಹಾಕೊಂಡು ಹೋದ್ರ ಸಾಕ್ರಿ. ಒಂದ್ ವೇಳೆ ನೀವೇನಾದ್ರೂ ಕಾಸ್ಟ್ಲಿ ಅರ್ಬಿ ಇರೋದು ಶರ್ಟ್ ಅನ್ನ ಹಾಕೊಂಡು ಹೋದ್ರಿ ಅಂದ್ರ ನಿಮ್ದು ಫುಲ್ ಸ್ಲೀವ್ ಇದ್ದು ಅಂದ್ರ ಅದನ್ನ ಕಟ್ ಮಾಡಿ ಎಕ್ಸಾಮ್ ಒಳಗ ಕಳಿಸ್ತಾರೆ. ಸೊ ಅದಕ್ಕಾಗಿ ನೈಟ್ ಪ್ಯಾಂಟ್ ಅಥವಾ ಅದ್ರ ಮೇಲೆ ಟಿ ಶರ್ಟ್ ಅನ್ನ ಹಾಕೊಂಡು ಹೋದ್ರ ಆರಾಮಾಗಿ ನೀವು ಎಕ್ಸಾಮ್ ಅನ್ನ ಬರೀಬಹುದ್ರಿ. ಹಾಫ್ ಶರ್ಟ್ ಇನ್ನ ದೊಡ್ಡ ದೊಡ್ಡ ಜೀಪ್ ಇದ್ದಿದ್ದು ಮತ್ತೆ ಪಕೆಟ್ಗಳು ಇದ್ದಿದ್ದನ್ನ ಅವನು ಕೂಡ ಇಲ್ಲಿ ನಿಷೇಧ ಮಾಡಿರ್ತಾರ. ಇನ್ನು ಅದೇ ರೀತಿ ಪರೀಕ್ಷಾ ಹಾಲ್ ಒಳಗಡೆ ಶೂಗಳನ್ನ ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಅಭ್ಯರ್ಥಿಗಳು ಸ್ಯಾಂಡಲ್ ಅಥವಾ ತೆಳುವಾದ ಅಡಿಭಾಗ ಹೊಂದಿರುವ ಚಪ್ಪಲಿಯನ್ನ ಹಾಕೊಂಡು ಹೋಗ್ಬೋದ್ರಿ. ಇನ್ನ ಅದೇ ರೀತಿ ನಿಮ್ಮ ಆಭರಣದ ವಸ್ತುಗಳಾಗಿರ್ಬೋದು, ಕಿವಿಯೋಲೆ, ಉಂಗುರ, ಕಟಗಳನ್ನ ಕೂಡ ನಿಷೇಧ ಮಾಡಿರ್ತಾರ. ಇನ್ನ ಅದೇ ರೀತಿ ಮಹಿಳಾ ಅಭ್ಯರ್ಥಿಗಳಿಗೆ ಕೂಡ ಸೇಮ್ ಇರತ್ರಿ. ಬಟ್ ಇವರಿಗೆ ಒಂದಿಷ್ಟು ಮಂಗಳಸೂತ್ರ ಮತ್ತು ಕಾಲುಂಗರನ ಹೊರತುಪಡಿಸಿ ಉಳಿದಿದ್ದೆಲ್ಲ ಕೂಡ ನೀವು ಅಲ್ಲಿ ಬಿಟ್ಟು ಬರೋ ಕೆಲಸ ಇದನ್ನ ಹೇಳಿ ನೋಡಿ. ಮಹಿಳಾ ಅಭ್ಯರ್ಥಿಗಳು ಯಾವುದೇ ರೀತಿಯ ಲೋಹದ ಆಭರಣಗಳನ್ನ ಧರಿಸುವುದು ನಿಷೇಧಿಸಿದೆ ಅಂತ ಹೇಳಿದ್ದಾರೆ. ಇನ್ನ ಅದೇ ರೀತಿ ಇವ್ರಿಗೂ ಕೂಡ ಮಹಿಳಾ ಅಭ್ಯರ್ಥಿಗಳು ವಿಸ್ತಾರವಾದ ಕಸೂತಿ, ಹೂಗಳು, ಗುರುಚಗಳು, ಅದೇ ರೀತಿ ಬಟನ್ಗಳು ಹೊಂದಿರುವ ಬಟ್ಟೆಗಳನ್ನ ಧರಿಸುವುದು ನಿಷೇಧಿಸಲಾಗಿರ್ತದ. ಪರೀಕ್ಷಾ ದಿನದಂದು ಪೂರ್ಣ ತೋಳಿನ ಬಟ್ಟೆಗಳು, ಜೀನ್ಸ್ ಪ್ಯಾಂಟ್ ಧರಿಸಬಾರದು. ಅದರ ಬದಲಾಗಿ ಅರ್ಧ ತೋಳಿನ ಬಟ್ಟೆಗಳನ್ನು ಮುಜುಗರವಾಗದಂತೆ ಮತ್ತು
ಮೇಲೆ ಉಲ್ಲೇಖಿಸಿರುವ ಬಗೆಯಲ್ಲಿ ನಿಯಮದಂತೆ ನೀವು ಕೂಡ ಡ್ರೆಸ್ ಅನ್ನ ಹಾಕೊಂಡ ಹೋಗ್ಬೋದ್ರಿ. ನಾರ್ಮಲ್ ಆಗಿ ನೀವು ಚೂಡಿದಾರನ್ನತ್ತೆ ಹಾಕೊಂಡೋದ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಂಗಿಲ್ರಿ. ಇನ್ನ ಅದೇ ರೀತಿ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಏನೇನೆಲ್ಲ ನಿಷೇಧ ಮಾಡ್ಯಾರಪ್ಪ ಅಂದ್ರೆ ಎಕ್ಸಾಮ್ ಹಾಲ್ ಒಳಗೆ ನೀವೇನಾದ್ರೂ ಎಕ್ಸಾಮ್ ಹಾಲ್ ಸೆಂಟರ್ ಒಳಗಡೆ ಕೇವಲ ಏನೆಲ್ಲ ತಗೊಂಡ್ ಹೋಗ್ಬೇಕಂತ ಅದನ್ನು ಕೂಡ ಹೇಳ್ತೀನಿ. ನಿಷೇಧಿತ ವಸ್ತುಗಳನ್ನ ನೋಡ್ಕೊರ್ಲಿ. ಎಲೆಕ್ಟ್ರಿಕ್ ವಸ್ತುಗಳು, ಮೊಬೈಲ್ ಫೋನ್ಗಳು, ಪೆನ್ ಡ್ರೈವ್ಗಳು, ಇಯರ್ ಫೋನ್ಗಳು, ಮೈಕ್ರೋಫೋನ್ಗಳು, ಬ್ಲೂಟೂತ್ ಸಾಧನಗಳು ಮತ್ತು ಕೈ ಗಡಿಯಾರಗಳನ್ನ ಸಂಪೂರ್ಣವಾಗಿ ನಿಷೇಧ ಮಾಡಿರ್ತದ್ರಿ. ಅದ್ರ ಜೊತೆಗೆ ನೀವು ಏನಾದ್ರೂ ತಿಂಡಿ ತಿನಿಸುಗಳನ್ನ ತಗೊಂಡ್ ಹೋಗಿದ್ರಲ್ಲ ಅದು ಕೂಡ ಇಲ್ಲಿ ನಿಷೇಧ ಇರ್ತದ್ರಿ. ಅದ್ರ ಜೊತೆಗೆ ನೀರಿನ ಬಾಟ್ಲಿ ಕೂಡ ಇಲ್ಲಿ ನಿಷೇಧ ಇರುತ್ತೆ. ನೀರಿನ ವ್ಯವಸ್ಥೆ ಕೂಡ ಅಲ್ಲಿ ಎಕ್ಸಾಮ್ ಹಾಲ್ ಅಲ್ಲಿ ನಿಮಗೆ ಹೊರಗಡೆ ಇರ್ತತಿ. ಹೋಗಿ ಅಲ್ಲಿ ಕೂಡ ನೀವು ಪರೀಕ್ಷೆ ಒಳಗಡೆ ಹೋಗ್ಬೋದ್ರಿ. ಇಲ್ಲಿ ನೋಡ್ರಿ ಅದೇ ರೀತಿ ಪೆನ್ಸಿಲ್, ಪೇಪರ್, ಎರೇಸರ್, ಜಾಮೆಟ್ರಿ ಬಾಕ್ಸ್, ಲಾಂಗ್ ಟೇಬಲ್ ಮತ್ತು ಪರೀಕ್ಷಾ ಕೇಂದ್ರ ಒಳಗೆ ತರುವಂತಿಲ್ಲ. ಇನ್ನ ಅದೇ ರೀತಿ ತಲೆಯ ಮೇಲೆ ಟೋಪಿ ಅಥವಾ ಹ್ಯಾಟ್ ಅನ್ನ ಧರಿಸುವಂತಿಲ್ಲ ಕೂಡ ತಿಳಿಸಿರ್ತಾರ. ಇನ್ನ ಅದೇ ರೀತಿ ಪರೀಕ್ಷಾ ದಿನದಂದು ಏನೇನೆಲ್ಲ ತೆಗೆದುಕೊಂಡು ಹೋಗ್ಬೇಕಪ್ಪ ನಿಮ್ದು ಅಭ್ಯರ್ಥಿಗಳಂದ್ರ ನಿಮ್ದು ಹಾಲ್ ಟಿಕೆಟ್ ನ ಒಯ್ಬೇಕ್ರಿ. ಹಾಲ್ ಟಿಕೆಟ್ ಬ್ಲಾಕ್ ಅಂಡ್ ವೈಟ್ ಆದ್ರೂ ಓಕೆ, ಇಲ್ಲ ಕಲರ್ ಪ್ರಿಂಟ್ ಆದ್ರೂ ಓಕೆ ರೀ. ಇದ್ರ ಜೊತೆಗೆ ನಿಮ್ದು ಸರ್ಕಾರದಿಂದ ಮಾನ್ಯವಾದ ಆಧಾರ್ ಕಾರ್ಡ್ ಆದ್ರೂ ಓಕೆ, ಪಾಸ್ಪೋರ್ಟ್ ಆದ್ರೂ ಓಕೆ. ಇನ್ನ ಅದೇ ರೀತಿ ಪ್ಯಾನ್ ಕಾರ್ಡ್, ಅದೇ ರೀತಿ ಯಾವುದೇ ಒಂದು ಗುರುತಿನ ಚೀಟಿ ಕೂಡ ನೀವು ಒಯ್ಯಬಹುದ್ರಿ. ಇನ್ನ ಅದೇ ರೀತಿ ಪರೀಕ್ಷಾ ಕೊನೆಯ ಬೆಲ್ ಆಗುವವರೆಗೆ ಅಭ್ಯರ್ಥಿಗಳು ಪರೀಕ್ಷಾ ಕೊಠಡಿಯಿಂದ ಹೊರಗಡೆ ಹೋಗುವಂತಿಲ್ಲ ಅಂತ ಕೂಡ ತಿಳಿಸಿರ್ತಾರ. ಸ್ನೇಹಿತರೆ, ಇದ್ರ ಜೊತೆಗೆ ಪ್ರವೇಶ ಪತ್ರದ ಜೊತೆಗೆ ಒಂದು 2 ಫೋಟೋನ ತೆಗೆದುಕೊಂಡು ಹೋಗ್ರಿ. ಯಾಕಂದ್ರ ಅವ್ರು ಇತ್ತೀಚಿಗಿನ ಭಾವಚಿತ್ರನ ಕೇಳ್ತಾರ. ಸೊ ಅದಕ್ಕಾಗಿ ಅವು ಕೂಡ ಬೇಕಾಗ್ತಾವ. ಇದ್ರ ಜೊತೆಗೆ ಒಂದ ಪೆನ್ ಒಯ್ಯಿರಿ, 2 ಪೆನ್ ಒಯ್ಯಿರಿ. ಒಂದ್ ಏನಾದ್ರ ಕೈ ಕೊಟ್ರ ಇನ್ನೊಂದಾದ್ರೂ ಕೂಡ ನಡೀತತಿ. ಇವೆಲ್ಲ ನೀವು ತೆಗೆದುಕೊಂಡು ಹೋಗ್ಬೇಕಾದ ವಸ್ತುಗಳಾಗಿರ್ತಾವ. ಒಂದಿಷ್ಟು ಅಭ್ಯರ್ಥಿಗಳದ್ದು ನಿಮ್ದು ಹಾಲ್ ಟಿಕೆಟ್ ಅಲ್ಲಿ ಫೋಟೋ ಬಂದಿಲ್ಲ. ಸೊ ಫೋಟೋ ಕಡ್ಡಾಯವಾಗಿ ಒಯ್ಯಿರಿ. ಒಂದು 2 ರಿಂದ 4 ಫಿಕ್ಸ್ ಒಯ್ಯಿರಿ. ಯಾಕಂದ್ರೆ ಇಂದ ಹಾಲ್ ಟಿಕೆಟ್ ಅಲ್ಲಿ ಫೋಟೋ ಬಂದಿರಂಗಿಲ್ಲ. ಅದನ್ನ ಅವ್ರು ಕ್ರಾಸ್ ವೆರಿಫಿಕೇಶನ್ ಮಾಡಿದಾಗ ನೀವೇ ಅಂತ ಕನ್ಫರ್ಮ್ ಮಾಡಾಕ ಅದಕ್ಕಾಗಿ ಅವು 2 ಫೋಟೋ ಆದ್ರೂ ಕೂಡ ಬೇಕ್ರಿ. ಇವೆಲ್ಲ ನಿಮ್ದು ಡ್ರೆಸ್ ಕೋಡ್ ಆಗೈತ್ರಿ. ಸ್ನೇಹಿತರೆ, ಈ ಸಾರಿ ನೋಡ್ರಿ ನಿಮ್ದು KA ಎಕ್ಸಾಮ್ ಒಳಗ ಆಪ್ಷನ್ 5 ಇರ್ತಾವ್ರಿ. 4 ಆಪ್ಷನ್ ಅದ್ರೊಳಗ ಕೊಟ್ಟಿರ್ತಾರಿ ಕ್ವಶನ್ ಕೆಳಗಡೆ. 5ನೇ ಆಪ್ಷನ್ ಇರುತ್ತಪ್ಪ, ಅದು ಕ್ವಶನ್ ಅನ್ನ ಏನ್ ಟಚ್ ಮಾಡಿರಂಗಿಲ್ಲ ಅಂತದ್ರಲ್ಲಿ ನೀವು 5ನೇ ಆಪ್ಷನ್ ಹಾಕ್ಬೇಕ್ರಿ. ಇದಕ್ಕಂತೇಳಿ 5 ನಿಮಿಷ ಟೈಮ್ ಕೊಡ್ತಾರೆ. ಇಲ್ಲಿ ಎಕ್ಸಾಂಪಲ್ ನೋಡ್ಕೊರಿ. ಈಗ 1ನೇ ಪ್ರಶ್ನೆಗೆ ಉತ್ತರ A ಇತ್ತಂತ ತಿಳ್ಕೊರಿ. BCD A ಅಂತ ತಿಳ್ಕೊರಿ. ಆಪ್ಷನ್ A ಇತ್ತಂದ್ರ ಓಕೆ ಅದನ್ನ ಹಾಕಿರ್ತೀರಿ. 2ನೇ ಪ್ರಶ್ನೆಗೆ C ಐತಂದ್ರ C ಹಾಕಿರ್ತೀರಿ. ಇನ್ನ 3ನೇ ಪ್ರಶ್ನೆಗೆ ನಿಮ್ಗೆ ಆನ್ಸರ್ ಗೊತ್ತಿಲ್ಲಪ್ಪ ಅಂದ್ರ ನೀವು ಮೊದಲು ಏನ್ ಮಾಡ್ತೀರಿ, ಬಿಟ್ಟು ಬರ್ತೀವಿ. ಬಟ್ ಇವಾಗ ಯಾವ ರೀತಿ ಇದೆಯಪ್ಪ ಅಂದ್ರ ಈಗ 5ನೇ ಆಪ್ಷನ್ ಅನ್ನ ಕೊಟ್ಟಿರ್ತಾರ. ನಿಮ್ಗೆ ಎಲ್ಲಾ ಪ್ರಶ್ನೆ ಮುಗಿಸಿದ ಮೇಲೆ ಅಂದ್ರೆ 5 ನಿಮಿಷ ಟೈಮ್ ಕೊಡ್ತಾರ. ಆ 5 ನಿಮಿಷ ಒಳಗಡೆ ನೀವು ಯಾವ ಪ್ರಶ್ನೆಗಳನ್ನ ಬಿಟ್ಟಿರ್ತಾರಲ್ಲ ಮಾರ್ಕ್ ಮಾಡೋದು, ಅಂತ ಪ್ರಶ್ನೆಗಳಿಗೆ ಲಾಸ್ಟ್ನೇ ಆಪ್ಷನ್ ನ ಹಾಕಿ ಬರ್ಬೇಕ್ರಿ. ಇಲ್ಲ ಅಂದ್ರ ನೀವು ಒಟ್ಟಾರೆಯಾಗಿ ತೆಗೆದುಕೊಂಡ ಅಂಕದಲ್ಲಿ ಮತ್ತೆ ನೆಗೆಟಿವ್ ಮಾಡ್ತಾರಿ. ಸೊ ಅದಕ್ಕಾಗಿ ಬಿಟ್ಟು ಬಂದಿದ್ದ ಕ್ವಶನ್ಸ್ ಏನಿದೆಯಲ್ಲ ಅದನ್ನ ಲಾಸ್ಟ್ನೇ ಆಪ್ಷನ್ ನ ಟಿಕ್ ಮಾಡಿ ಬರ್ರಿ. ಅದೇ ರೀತಿ ನಿಮ್ಗೆ ಸರಿಯಾಗಿ ಗೊತ್ತಿರೋ ಉತ್ತರಗಳನ್ನ ಮಾತ್ರ ಇಲ್ಲಿ ಹಾಕಿ ಬರ್ರಿ. ಯಾಕಂದ್ರೆ ಇಲ್ಲಿ 1:4 ನಿಮ್ದು ಏನ್ ಇರ್ತದಲ್ಲ ನೆಗೆಟಿವ್ ಅಂಕಗಳ ಇರ್ತದ. ಅದಕ್ಕಾಗಿ ಸರಿಯಾದ ಉತ್ತರ ಗೊತ್ತಿದ್ರೆ ಮಾತ್ರ ಅದನ್ನ ಆಪ್ಷನ್ ನ ಹಾಕ್ರಿ. ಆಪ್ಷನ್ ಗೊತ್ತಿಲ್ಲಪ್ಪ ಅಂದ್ರೆ ಲಾಸ್ಟ್ 5 ನಿಮಿಷ ಟೈಮ್ ಕೊಟ್ಟಿರ್ತಲ್ಲ ಅವಾಗ ಕೊನೆದನ್ನ ಹಾಕ್ಬೇಕ್ರಿ. ಅವ್ರು ನಿಮ್ಗೆ ಎಕ್ಸಾಮ್ ಹಾಲ್ ಅಲ್ಲಿ ಸೂಪರ್ವೈಸರ್ ಏನ್ ಬಂದಿರ್ತಾರ ಅವರೆಲ್ಲ ಕೂಡ ನಿಮ್ಗೆ ತಿಳಿಸ್ಕೊಡ್ತಾರ. ಸ್ನೇಹಿತರೆ, ಇದನ್ನು ಹೊರತುಪಡಿಸಿ ಏನಾದರೂ ಡೌಟ್ಗಳು ಇದ್ರೆ ಕಮೆಂಟ್ ಮೂಲಕ ತಿಳಿಸಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ ಎಲ್ಲರಿಗೂ ಕೂಡ. ಆಲ್ ದ ಬೆಸ್ಟ್.